ತೆಂಗಿನ ಸೇಲ್ ಮಾಡ್ತೀರಾ ಡೈರೆಕ್ಟ್? ಹಾಂ, ಸೇಲ್ ಮಾಡ್ತೀವಿ ಸರ್. ಇವಾಗ ಕೆಜಿ 64 ರೂಪಾಯಿ ಐತೆ. ಈಗ ಹಳ್ಳಿ ಮೇಲೆ ಬಂದು ತಗೋತಾರೆ. ಒಂದು ಕಾಯಿಗೆ 27 ರೂಪಾಯಿ ನಂಗೆ ಕೊಟ್ಟಿದ್ದೀವಿ. ಸಣ್ಣ ಮೀಡಿಯಮ್ ಕಾಯಿ ಈ ಸೈಜ್ ಇರೋವು 3ಗೆ 1 kg ಹಾಕೋತಾರೆ ಸರ್ ಅವ್ರಿಗೆ. 3ಗೆ 1 kg? ಹಾಂ, 1 kg ಹಾಕೋತಾರೆ. ನಾವು ಇಲ್ಲೇ ಕೊಡೋದು ಸರಿ ಅಂದ್ಬಿಟ್ಟು ಇಲ್ಲೇ ಕೊಡ್ತೀವಿ. ಕಾಯಿ ಏನಾರು ಸುಲಿದ್ರೆ ಅದಕ್ಕೂ ಬಾಡಿಗೆ ಕೊಡಬೇಕು, ಆಟೋಗೆ ಬಾಡಿಗೆ ಕೊಡಬೇಕು, ಕಿತ್ತೋರ್ಗೂ ಬಾಡಿಗೆ ಕೊಡಬೇಕು ಸರ್. ರೈತರು ಉಳ್ಕೊಳ್ಳೋದೇನು 1%. ಅದಕ್ಕೆ ನಾವು ಇಲ್ಲೇ ಕೊಟ್ಬಿಡ್ತೀವಿ ಸರ್. 1 kg 27 ರೂಪಾಯಿ ಇಲ್ಲಿ ಕೊಟ್ಟಿರೋದು. ಈ ಕೊಟ್ಟಿರೋದು ಯಾತಕ್ಕೆ ಅಂದರೆ ಇವತ್ತಿಗೆ 64 ರೂಪಾಯಿ ಕೆಜಿಗೆ ಐತೆ. ಅದು ಇಳಿದಾಗ ಇಷ್ಟಿಗೆ ನಾವು ರೇಟ್ ಕೊಡೋಕ್ಕಾಗಲ್ಲ. ಕೆಜಿಗೆ 3 ಕಾಯಿ ಬರುತ್ತೆ. ಈ ಪಪಾಟಿ 3 ಕಾಯಿ ಬರುತ್ತೆ. ದಪ್ಪನೇ ಒಂದೇ ಕಾಯಿ ಸರ್. ಎಷ್ಟು ಎಕರೆಲ್ಲಿ ತೋಟ ಹಾಕಿದ್ದೀರಾ ಸರ್? ಇದು 2.5 ಎಕರೆ. 2.5 ಎಕರೆಲ್ಲಿ ಕೋಕೋನಟ್ ಇದೆ. ಇನ್ನು ಒಂದು 150 ಮರಗಳೈತೆ. ಇನ್ನೂ ಒಂದು 100 ಸೊಸಿ 100-125 ಸೊಸಿ ಇನ್ನೂ ಸೊಸ್ಗಳೈತೆ. 2 ಬೋರ್ ಐತೆ. ಬೋರ್ ಐತೆ. ಫ್ರೀ ಕರೆಂಟಾ? ಫ್ರೀ ಕರೆಂಟ್ ಗೌರ್ಮೆಂಟ್ ಸರಿ ಬರುತ್ತಾ? ಕರೆಕ್ಟಾಗಿ ಕೊಡ್ತಾರೆ, ಟೈಮ್ ಕರೆಕ್ಟಾಗಿ. ಒಂದು ಹಾಫ್ ಅನ್ ಅವರ್ ಕೊಡ್ತಾರೆ. ಹಾಫ್ ಅನ್ ಅವರ್ ಅಂದರೆ ಒಂದು ಫುಲ್ಲು ಇರ್ತದಲ್ವ, ಒಂದು ಹಾಫು 12 ಗಂಟೆಯಿಂದ 6 ಗಂಟೆ. ಓಕೆ. ಇದು ಕೋಕೋನಟ್ ಎಲ್ಲ ನಾಟಿ ಕೋಕೋನಟ್? ನಾಟಿ ಸರ್. ಇದೆಲ್ಲ ಹೆಂಗೆ ಗೋಯಿಂಗ್ ಟು ಅಪ್ ಮೇಲ್ಗಡೆ ಹೋಗಿ ತಗೊಂಡ್ ಬರ್ತೀರಾ? ಇಲ್ಲ ಸರ್, ಕಿಳಿಗೆ ಬರ್ತಾರಲ್ಲ ಅವರು ಮೇಲ್ಗಡೆ ಹೋಗಿ ಮ್ಯಾಕತ್ತಲ್ಲ ಒಂದು ಕುಡ್ಲು ತಗೊಂಡು ಹಿಂಗೆ ಎಳ್ಕೊತಾರೆ ಗೊನೆನ. ಅವ್ರಿಗೆ ಬೇಕಾಗಿರೋ ಹಣ್ಣಾಗಿರೋಂಥ ಗೊನೆಗಳು ಎಳ್ಕೊತಾರೆ. ಅವ್ರು ಕೂಲಿ ಕೊಡ್ಬೇಕು. ಅವ್ರು ಕೂಲಿ ಕೊಡ್ಬೇಕು. ಒಂದು ಮರಕ್ಕೆ ಒಬ್ಬರು 35 ರೂಪಾಯಿನ ತಗೋತಾರೆ. 35. ಹಾಂ, ಇನ್ನೊಬ್ರು 40 ರೂಪಾಯಿನ ತಗೋತಾರೆ ಸರ್. ನಾವು ಅದು ನೋಡ್ಬಿಟ್ಟು ಜಾಸ್ತಿ ಆಯ್ತು ಅಂದ್ಬಿಟ್ಟು 35 ರೂಪಾಯಿ 100 ಅಂಶ ಕರೆಸಿ ಕಿಳಿಸ್ತೀವಿ. ಅವ್ರಿಗೂ ಒಂದು 3-4 ಕಾಯಿ ಕೊಡ್ತೀವಿ ಸರ್. ಎತ್ಕೊಂಡು ಹೋಗಿ ಕಷ್ಟ ಬಿದ್ದಿದ್ದೀರಿ, ಏನೋ ಕಾಪಿ ಚಾರ್ಜ್ ಅಂತ ಕೇಳ್ತಾರೆ, ಒಂದು 20-30 ರೂಪಾಯಿ ಕೊಡ್ತೀವಿ ಸರ್. ಬರ್ತಾರ ಅವ್ರು? ಹಾಂ, ಬರ್ತಾರೆ ಸರ್. ಫೋನ್ ಹಾಕಿದ್ರೆ ಡೈಲಿ ಬರ್ತಾರಾ? ವೀಕ್ಲಿ ಒನ್ಸ್ ಬರ್ತಾರಾ? ಇಲ್ಲ ಸರ್, ಡೈಲಿ ಬರ್ತಾರೆ. ಕರೆದ್ರೆ ಫೋನ್ ಹಾಕಿದ್ರೆ ಡೈಲಿ ಬರ್ತಾರೆ. ಇದು ಆರ್ಡ್ರ್ ಸರ್, ಒಂದೂವರೆ ತಿಂಗಳಿಗೆ ಒಂದು ಕೊಯ್ಲು ಆರ್ಡ್ರು. ಓಕೆ. ಇದೆಲ್ಲ ಎಷ್ಟು ದಿನ ಆಗುತ್ತೆ ಇದು ಸರ್? ಇದು ಬರ್ಬೇಕಾದ್ರೆ ಮಿನಿಮಮ್ 4 ತಿಂಗಳು ಬೇಕು ಸರ್. 4 ತಿಂಗಳು? ಹಾಂ, ಹಳ್ಳಿಯಿಂದ ಸೈಜ್ ಬಂದು ಕಾಯಿ ಆಗ್ಬೇಕಾದ್ರೆ 4 ತಿಂಗಳು ಬೇಕು ಸರ್. ಈ ಥರ ಬರೋಕ್ಕೆ 4 ತಿಂಗಳು? ಹಾಂ, 4 ತಿಂಗಳು ಬೇಕು ಸರ್. ಕಾಯಿ ಮಾತ್ರ ಕೊಡಿಸ್ತೀರಾ? ಡೈರೆಕ್ಟಾಗಿ ಓಪನ್ ಮಾಡಿ ಕೊಡಿಸ್ತೀರಾ? ಇವಾಗ ಫುಲ್ಲು ಚಿಪ್ಪೆ ಕಾಯಿ ಕೊಟ್ಬಿಡ್ತೀವಿ ಸರ್ ನಾವು. ಕಾಯಿ ಮಾತ್ರ ಕೊಡ್ತೀವಿ? ಹಾಂ, ಕಾಯಿ ಮಾತ್ರ ಕೊಟ್ಬಿಡ್ತೀವಿ. ಓಪನ್ ಕಾಯಿ ಅಲ್ಲಿ ಅವ್ರು ಸುಲ್ಕೊಂಡು ಚಿಪ್ಪೆ ಬೇರೆ ಮಾರ್ಕೋತಾರೆ ಸರ್. ಅವ್ರಿಗೆ ಸೇಲ್ಗೈತೆ. ಹಾಂ, ಇಲ್ಲ ಓಪನ್ ಮಾಡಿ ಕುಡಿಬೇಕಂದ್ರೆ ಮಂಡಿಗೆ ಹಾಕ್ಬೇಕು ಸರ್. ಮಂಡಿಗೆ ಹಾಕ್ಬೇಕು? ಹಾಂ, ಮಂಡಿಗೆ ಹಾಕ್ಬೇಕು. ಮಂಡಿ ಹಾಕೊಂಡು ಹೋಗಿ ಓಪನ್ ಮಾಡ್ತೀರಾ? ಮಂಡಿಗೆ ಹಾಕೋಗಿ ಓಪನ್ ಮಾಡ್ಬಿಟ್ಟು ಮಂಡಿಗೆ ಹಾಕೋಗಿ ಸರ್ ಚಿಪ್ಪೆ ಸುಲಿಯೋದು ಅಷ್ಟೇ. ಓಪನ್ ಅಂದರೆ ಕಾಯಿ ಹೊಡಿಯೋದಲ್ಲ, ಚಿಪ್ಪೆ ಸುಲಿಯೋದು. ಹಾಂ, ಚಿಪ್ಪೆ ಸುಲಿದ್ಬಿಟ್ಟು ನಾವು ಹೋಗಿ ಕೆಜಿಗೆ ಹಾಕಿದ್ರೆ 1 kg 64 ರೂಪಾಯಿ. ನನಗೆ ಅದು 70 ಬರಲಿ. ಅವರು ಮಾಮೂಲಿ ಅಂದರೆ 200 ಗ್ರಾಮ್ 300 ಗ್ರಾಮ್ ಕಳೆದಾಕ್ಬಿಡ್ತಾರೆ ಸರ್. ಅವ್ರು ಲೆಕ್ಕಕ್ಕೆ ಹಾಕೊಳ್ಳಲ್ರು. ಅಲ್ಲಿ 900 ಗ್ರಾಮ್ ಬಂದು ಲೆಕ್ಕಕ್ಕೆ ಹಾಕೊಳ್ಳಲ್ರು. ಎಷ್ಟು ಗ್ರಾಮ್ ಇದೆ ಒಳಗಡೆ ಅದು ಸರ್? ಇದೆ ದಾಲ್ ಇದೆ ಹೊರಗಡೆ. ಇದು ಅಮ್ಮಮ್ಮ ಅಂದರೆ ಒಂದು 700 500 ಎಲ್ಲ ಆಯ್ತು ಸರ್. ಇದು ಬೇಕಂದ್ರೆ ಡೈರೆಕ್ಟ್ಲಿ ಬೇಕಂದ್ರೆ ನಿಮ್ಮ ಫಾರ್ಮ್ಗೆ ಹೆಂಗಿಂದ ಬರಬೇಕು? ಬ್ಯಾಂಗ್ಳೂರಲ್ಲಿ ಇಲ್ಲ ಬೇರೆ ಕಡೆ ಕನಕಪುರದಲ್ಲಿ ಎಲ್ಲಿ ರಾಮನಗರಲ್ಲಿ ಹೆಂಗೆ ಬರಬೇಕು? ಇದು ಅಡ್ರೆಸ್ ಇಲ್ಲಿ ಸರ್? ಕನಕಪುರ ನಿಯರ್ ಬಂದು ಬೆಂಗಳೂರಿಂದನೂ ಬರ್ಬೋದು, ರಾಮನಗರದಿಂದ ಬರ್ಬೋದು. ಕನಕಪುರ ನಿಯರ್ ಬಂದು 5 ಕಿಲೋಮೀಟ್ರಿಂದ 6 ಕಿಲೋಮೀಟರ್ ಆಗುತ್ತೆ. ಚಾಕ್ನಹಳ್ಳಿ ಅಂತ ಬರುತ್ತೆ ಊರು. ಚಾಕ್ನಹಳ್ಳಿಯಿಂದ ಮುಂದೆ ಬಂದರೆ ಗೌಡಹಳ್ಳಿ ಸುನ್ಘಾಟ್ಗೆ ಹೋಗೋ ರೋಡಲ್ಲಿ ಬೈಪಾಸಲ್ಲಿ ಬರುತ್ತೆ. ಇದು ಬರುತ್ತೆ? ಹಾಂ, ಬರುತ್ತೆ. ಓಕೆ. ಇದು ಡೈರೆಕ್ಟ್ಲಿ ಬಂದರೆ ಯಾವಾಗ ಬಂದ್ರೆ ಚಿಕ್ಕದ ಅದು ಸಿಗುತ್ತೆ ಸರ್. ಇದೇನಂದರೆ ರೈತರಿಂದ ನೇರವಾಗಿ ಬೇಕಾದ್ರೆ ಮಾರಾಟ ಬೇಕಾದ್ರೆ ಮಾಡ್ಬೋದು, ತಗೋಬೋದು. ಇದು ಜಾಸ್ತಿ ಬೇಕಂದ್ರೆ ಕೊಡಿಸ್ತೀರಾ? ಹಾಂ, ಕೊಡಿಸ್ತೀವಿ ಸರ್. ಹಂಗೆ ತಗೊಂಡು ಹೋಗುತ್ತೆ? ಹಿಂಗೆ ಗಾಡಿ ಇದೆ ತಗೊಂಡು ಬರ್ಬೇಕಾ? ಗಾಡಿ ಬರ್ಬೇಕು ಸರ್. ಗಾಡಿ ಬರಬೇಕು. ಅದು ವೆಹಿಕಲ್ ನೀವು ರೆಡಿ ಮಾಡ್ಕೋಬೇಕು. ಇದೇನಿದೆ ನಾವು ಕಾಯಿಂದ ಏನಿದೆ ನೇರವಾಗಿ ನಿಮ್ಮ ಮಾರಾಟ ನಾವು ಮಾಡ್ಬೋದು ಅಷ್ಟೇ. ಇಲ್ಲಾಂದ್ರೆ ನೀವು ರೆಡಿ ಮಾಡಿ ಕೊಡಿಸ್ತೀರಾ? ಎಲ್ಲ ಕೊಡ್ತೀವಿ ಸರ್. ಬೇಕಾದ್ರೆ ಆಗುತ್ತೆ. ನಮಗೆ ಬರಬೇಕು. ಅಲ್ಲ, ನೀವು ಬೇಕಾದ್ರೆ ರೆಡಿ ಮಾಡ್ಕೋಬೋದು. ಆಗಿಲ್ಲ ಚಾನ್ಸ್ ಅಂದರೆ ಬೇಕಾದ್ರೆ ನಾವು ಸಪೋರ್ಟ್ ಎಲ್ಲ ಮಾಡ್ತೀರಾ? ಹಾಂ, ಮಾಡ್ತೀವಿ ಸರ್. ರೈತರುಗಳ ಮೇಲೆ ಸಪೋರ್ಟ್ ಮಾಡ್ತೀರಾ ಸರ್? ಹಾಂ, ಓಕೆ. ಇದು ಮಾತ್ರ ಕಾಯಿ ಮಾತ್ರ ಕೊಡಿಸ್ತೀರಾ? ಬೇರೆ ಇದು ಲೀಫ್ ಎಲ್ಲ ಕೊಡಿಸ್ತೀರಾ? ಸರ್, ಎಳ್ನೀರನ್ನು ಕೊಡ್ತೀವಿ. ಆದರೆ ಒಂದು ಕೊಯ್ಲಿಗೆ ಎಳ್ನೀರು ಕುಡಿದ್ರೆ ಕಟ್ ಮಾಡಿದ್ರೆ ಒಂದು 6 ತಿಂಗಳು ಬರಲ್ಲ ಸರ್. 6 ತಿಂಗಳು ಬರಲ್ಲ? ಅದರಲ್ಲಿ ರಸಾಂಶ ಎಲ್ಲ ಏನು ಮಾಡ್ತೀವಿ, ಎಳ್ನೀರಲ್ಲಿ ಇರ್ತದಲ್ಲ, ಆ ಎಳ್ನೀರಲ್ಲಿ ರಸಾಂಶ ಎಲ್ಲ ಇದ್ದಾಗ 3/4%, 1/2%, 1/4% ರಸ ಹೋಗಿರ್ತದೆ. ಅವಾಗ ನಾವು ಕುಯಿಸಿದಾಗ ಅದು ವೇಸ್ಟು. ಅವಾಗ ಹಳ್ಳು ಕಚ್ಚಲ್ಲ ಸರ್.
ಸರ್ ಎಳ್ನೀರು ಅಂದರೆ ಎಳ್ನೀರಿಗೆ ಅಂತಲೇ ಒಂದು ತಳಿ ಮರ ಬರುತ್ತೆ ಅವು ಎಳ್ನೀರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಕಾಯಿ ಅಂದರೆ ಇವು ನಾಟಿ ಅಲ್ವಾ, ಬರೀ ಕಾಯಿ ಮಾತ್ರ ಸೀಮಿತ. ಇದರಲ್ಲಿ ಎಳ್ನೀರು ಕಿತ್ತರೆ ಅಷ್ಟು ಮರಕ್ಕೆ ಎಫೆಕ್ಟ್ ಆಗುತ್ತೆ ನಾಳೆ ದಿನ ಮುಂದಿನ ಬ್ಯಾಚ್ಗೆ ಅದು. ಎಳ್ನೀರು ಅಂದರೆ ಅದಕ್ಕೆ ಬೇರೆ ಥರ ಇರ್ತಾವೆ ಮರ, ಅವಕ್ಕೆ ಎಳ್ನೀರು ಅಂತ ಸಪ್ರೇಟ್ ಮರ. ಕಾಯಿಗಳು ಬಿಡಲ್ಲ ಅಂತ. ಕಾಯಿಗಳು ಬಿಡಲ್ಲ ಸರ್. ಎಳ್ನೀರು ಎಷ್ಟು? ಎಳ್ನೀರು ಒಂದು 65 ರೂಪಾಯಿ ಇರಬೇಕು ಬೆಂಗಳೂರು. ಸರ್ ಇಲ್ಲಿ 40-30 ರೂಪಾಯಿ. ಅದೇ ಎಳ್ನೀರು ಬೆಂಗಳೂರು ತಗೋರೆ 60-70 60-70 100 ರೂಪಾಯಿ 150 ರೂಪಾಯಿ ಸರ್ ಒಂದೊಂದು ಏರಿಯಾ ಆಗುತ್ತೆ. ಇದು ಒಂದೊಂದು ಎಷ್ಟು ಸೈಜ್ ಎಷ್ಟು ಕೆಜಿ ಬರ್ತದೆ ತೋರ ಅಪ್ರೋಚ್ಮೆಂಟ್ಲಿ ಹೇಳಿ ಸರ್. ಇದು ಸರ್ ಇದು ನೋಡಿ ಈ ಥರ ಕಾಯಿ ಇದ್ರೆ ನೋಡಿ ಇಲ್ಲ ಐತೆ ನೋಡಿ ಸರ್. ಇದು 3/4 kg ಬರ್ತದೆ ಸರ್. ಇದು ಎಷ್ಟು? 3/4 kg ಬರ್ತದೆ ನೋಡಿ ಸರ್. ನೋಡಿ ಈ ವೆಲ್ಡ್ ಹಾಕೊಂಡ್ರೆ 1 kg ಬರುತ್ತೆ ಸರ್. 1 kg ಬರುತ್ತೆ. 1 kg ಬರುತ್ತೆ. ಹಾಂ ನೋಡಿ ಸರ್, ಯಾವ ಇಂಗ್ಲೀಷ್ ಅದು ನೋಡಿ ಈ ಥರದ್ದು ಇಂಗ್ಲೀಷ್ ತರ ಸರ್ ರೈತರುಗಳು ತಾವು ಈ ಥರದ್ದು ಮೂರು ಇಂಗ್ಲೀಷ್ ಕೊಡ್ರೆ ಅಲ್ಲಿ 1 kg ಹಾಕೋತಾರೆ ಅವರಿಗೆ ಬರುತ್ತೆ. ಅಲ್ಲ ಸರ್ ಅವ್ರು ಬರ್ದೇ ಹೋಗ್ಲಿ ಒಟ್ಟಿನಲ್ಲಿ 1 kg ಹಾಕೋತಾರೆ ಸರ್ ಇವು ಹಿಂಗೆ. ಇದು ಜಾಸ್ತಿ ಬೇಕಾದ್ರೆ ರೇಟ್ ನೆಗೋಸಿಯೇಟ್ ಮಾಡ್ತೀರಾ? ಹಾಂ ರೇಟ್ ಇದ್ದಂಗೆ ಸರ್. ಜಾಸ್ತಿ ಬೇಕಾದ್ರೆ ಆಮೇಲೆ ಮಾತಾಡಬೇಕು. ಹಾಂ ಓಕೆ ಸರಿ. ಓಕೆ ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ಕಸ್ಟಮರ್ ವಿಲ್ ಕಮ್ ಅಂಡ್ ಗೆಟ್ ಯುವರ್ ಕೋಕೋನಟ್ ಅಂಡ್ ಆಲ್ ಎವ್ರಿಥಿಂಗ್. ಅಂಡ್ ಆಲ್ಸೋ ಬೇರೆ ಯಾವ್ದು ಹಾಕಿದ್ದೀರಾ? ಬೇರೆ ಏನಿದೆ ಸೇಲ್ಸ್ಗೆ? ಸರ್ ಸೀಮೆ ಹುಲ್ಲು ಐತೆ ಹಸುಗಳಿಗೆ. ಸೀಮೆ ಹುಲ್ಲೆ? ಹಾಂ ಪಶುಗಳಿಗೆ. ಅದು ನಿಮ್ಮ ತೋಟದಾಗ ನಿಮ್ಮ ಸರ್ ಇವಾಗ ಪಶುಗಳು ಮಡಿಕೊಂಡಿದ್ದೀನಿ. ದಿನಕ್ಕೆ ಒಂದು 20-25 ಲೀಟ್ರು 28 ಲೀಟ್ರ್ ಹಾಲು ಆಗ್ತಿದೆ ಸರ್. ಈಗ ಅರ್ಕರ ಬಂದ್ಬಿಟ್ಟೈತೆ 22-23 ಲೀಟ್ರ್ ಹಾಲು ಹಾಕ್ತೀನಿ ಸರ್. ಸೇಲ್ಸ್ ಮಾಡ್ತೀರಾ? ಹಾಂ ಡೈರಿಗೆ ಹಾಕ್ತೀವಿ ಸರ್. ಹಸು ಸೇಲ್ಸ್ ಮಾಡ್ತೀರಾ? ಇಲ್ಲ ಸರ್, ನಮ್ಗೆ ಬೇಕಾದ್ರೆ ಸೇಲ್ ಮಾಡ್ತೀವಿ ಸರ್. ತಗೊಂಡು ಬರೋದು ಮಾರಾಟ ದಳ್ಳಾಳಿ ಬೇಕಾದ್ರೆ ಕೊಡಿಸ್ತೀರಾ? ಹಾಂ ಕೊಡ್ತೀವಿ ಸರ್. ಸ್ಯಾಂಪಲ್ ಇದೆ ಅಲ್ಲವೇ ಪಾಳಲ್ಲಿ ಅಲ್ಲ ಐತೆ ಸರ್. ಇಲ್ಲೇ ಪಕ್ಕದಲ್ಲೇ. ಓಕೆ ಅದು ಸಪರೇಟ್ ಮಾಡೋಣ. ಓಕೆ ಸರಿ ಸರ್. ಓಕೆ ಥ್ಯಾಂಕ್ ಯು ಸೋ ಮಚ್. ಇದು ಕೋಕೋನಟ್ ಬಿಸ್ನೆಸ್ ಈಸ್ ಗುಡ್ ಬಿಸ್ನೆಸ್. ಡೂ ಮೋರ್ ಬಿಸ್ನೆಸ್. ಚೆನ್ನಾಗಿದೆ ಮಾಡಿ, ಇನ್ನೂ ಜಾಸ್ತಿ ಜನ ಬರ್ತಾರೆ, ಕೋಕೋನಟ್ ತಗೊಂಡು ಹೋಗ್ತಾರೆ. ಅಡ್ರೆಸ್ ಎಲ್ಲ ಏನು ಪ್ರಶ್ನೆ ಇಲ್ಲ, ಕರೆಕ್ಟಾಗಿ ಬಂದು ಬರ್ಬೋದಲ್ಲ? ರೋಡ್ ಎಲ್ಲ ಕರೆಕ್ಟಾಗಿ ಇದೆ? ರೋಡು. ಓಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.